ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿತ್ಯ ಜೀವ ನೀಡುವ ವಚನ, ಸತ್ಯ ಮಾರ್ಗ ತೋರುವ ವಚನ, ಮನುಜನಾದ ತಿರುವಚನ, ಯೇಸುವೇ ಜೀವ ವಚನ. ರಕ್ಷೆ ನೀಡುವ ಯೇಸುವಿಗೆ ಹಲ್ಲೆಲೂಯ ಹಾಡೋಣ. ಜೀವಿಸುವ ದೇವಪುತ್ರ ನಿನ್ನೆ ನಾವು ಸ್ತುತಿಪೆವು. ಜೀವಿಸುವರು ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಸತ್ಯ ದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರ 1ನೇ ಅಧ್ಯಾಯ ವಚನ 18ರಿಂದ. ಇದರ ಟೈಟಲ್ ನೋಡುವುದಾದರೆ ಶಿಲುಬೆಯ ಶಕ್ತಿ. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಈ ಪ್ರಪಂಚದಲ್ಲಿ 2 ಮಾರ್ಗಗಳುಂಟು. ಒಂದು ವಿನಾಶದ ಮಾರ್ಗ, ಇನ್ನೊಂದು ರಕ್ಷಣೆಯ ಮಾರ್ಗ, ಮುಕ್ತಿ ಮಾರ್ಗ. ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ 13 ಮತ್ತು 14ರ ಮೇಲ್ಪಟ್ಟು, ಇಕ್ಕಟ್ಟಾದ ಬಾಗಿಲಿನಿಂದ ಹೋಗಲು ಪ್ರಯತ್ನಿಸಿ, ಅದು ಸ್ವರ್ಗಕ್ಕೆ ಒಯ್ಯುವ ಬಾಗಿಲು, ಆದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದಾದ ಬಾಗಿಲು. ಅದು ದೊಡ್ಡ ದಾರಿ, ದೊಡ್ಡ ದಾರಿ, ಅದರಲ್ಲಿ ಅನೇಕರು ಹೋಗುತ್ತಾರೆ, ಆದರೆ ಇಕ್ಕಟ್ಟಾದ ಮಾರ್ಗವನ್ನು ಆಯ್ಕೆ ಮಾಡುವವರು ಕೆಲವರು ಮಾತ್ರ ಅಂತ. ಒನ್ ಮ್ಯಾನ್ ವಿತ್ ಗಾಡ್ ಈಸ್ ಮೆಜಾರಿಟಿ. ನೀನು ಒಬ್ಬಂಟಿಯಾಗಿದ್ದರು, ನೀನು ದೇವರೊಟ್ಟಿಗಿದ್ದರೆ ನೀನೇ ಬಲಾಢ್ಯನು, ಅಧಿಕ ಸಂಖ್ಯೆಯಲ್ಲಿರುವವನು ಅಂತ. ಆದರೆ ದೇವರಿಲ್ಲದೆ ಇರುವ ದೊಡ್ಡ ಗುಂಪು, ಕುರಿಗಳು ಅನ್ನುವ ರೀತಿಯಲ್ಲಿ ಎಷ್ಟೋ ದೊಡ್ಡ ಗುಂಪಿದ್ದರೂ ಸಹ ದೇವರಿಲ್ಲದೆ ಇರುವ ಗುಂಪು ವ್ಯರ್ಥವಾಗಿ ಕಂಡು ಬರುತ್ತದೆ. ಆದ ಕಾರಣ ಇವತ್ತು ನಾವು ರಕ್ಷಣೆಯ ಮಾರ್ಗದಲ್ಲಿರುವ ನಮಗೆ ಶಿಲುಬೆಯ ಸಂದೇಶ ಅಂದರೆ ಏನು? ಪ್ರಭು ಯೇಸು ಕ್ರಿಸ್ತರ ಕುರಿತಾದ ಸುವಾರ್ತೆ ನಮಗೆ ಜೀವೋದ್ಧಾರವನ್ನು ತರುವ ದೈವ ಶಕ್ತಿಯಾಗಿದೆ. ಆ ಶಿಲುಬೆಯ ಸಂದೇಶ ದೇವರ ವಾಕ್ಯ, ಅದರಲ್ಲಿ ಶಕ್ತಿ ಇದೆ, ಅದರಲ್ಲಿ ಬಲವಿದೆ, ಅಭಿಷೇಕವಿದೆ, ನಿತ್ಯ ಜೀವವಿದೆ. ಅದನ್ನು ಕಂಡುಕೊಳ್ಳುವವನು ಭಾಗ್ಯವಂತನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಇದೆಯಲ್ಲವೇ? ಹೀಗಿರುವಾಗ ಈ ಲೋಕದ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನಲ್ಲಿ, ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಿಲ್ಲವೇ? ಈ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನ, ದೇವರ ಜ್ಞಾನ ನಮಗೆ ರಕ್ಷಣೆಯನ್ನು ತರುವಂಥದ್ದಾಗಿದೆ. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಅಂದಿನ ಜನರು ಎಲ್ಲರೂ ಒಗ್ಗಟ್ಟಾಗಿದ್ದರು, ಒಂದೇ ಭಾಷೆ, ಒಂದೇ ಕುಲ, ಒಂದೇ ಗೋತ್ರದಲ್ಲಿದ್ದರು. ಅವರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಬಾಬೆಲ್ ಗೋಪುರವನ್ನು ಕಟ್ಟಲು ಪ್ರಾರಂಭ ಮಾಡಿದರು. ಆ ಗೋಪುರ ಎಷ್ಟು ಉದ್ದಕ್ಕೆ ಕಟ್ಟಿದರೆಂದರೆ ಅವರೆಲ್ಲರೂ ಮಾತನಾಡಿಕೊಂಡರು, ಆಹಾ, ನಾವು ಭೂಲೋಕದಲ್ಲಿದ್ದೇವೆ, ಪರಲೋಕದಲ್ಲಿ ದೇವರಿದ್ದಾರೆ, ಈ ಕಟ್ಟಡವನ್ನು ಹಾಗೇ ಮೇಲಕ್ಕೆ ತೆಗೆದುಕೊಂಡು ಹೋದರೆ ನಾವು ದೇವರ ಸ್ಥಾನದಲ್ಲಿ ನಾವು ಹೋಗಿ ಸೇರಬಹುದು ಎಂಬುದಾಗಿ. ಆಗ ದೇವರು ನೋಡಿದರು, ಭೂಲೋಕ ಮನುಷ್ಯನಿಗೆ ಸೇರಿದ್ದು, ಪರಲೋಕ ದೇವರಿಗೆ ಸೇರಿದ್ದು. ಈ ಮನುಷ್ಯನಿಗೆ ದೇವರು ಕೊಟ್ಟ ಜ್ಞಾನ, ಆ ಜ್ಞಾನವನ್ನು ಇವನು ದುರುಪಯೋಗ ಪಡಿಸಿಕೊಳ್ಳುವುದನ್ನು ನೋಡಿದ ದೇವರು ಕ್ಷಣ ಮಾತ್ರದಲ್ಲಿ ಅವರ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದರು. ಸ್ವರ್ಗದಿಂದ ಇಳಿದು ಬಂದ ಒಂದು ಶಕ್ತಿ ಅವರ ಭಾಷೆಯನ್ನು ಬೇರೆ ಬೇರೆ ಮಾಡಿದಾಗ ಅನೇಕ ಭಾಷೆಗಳು ಉಂಟಾದವು. ಒಬ್ಬರ ಮಾತು ಇನ್ನೊಬ್ಬರಿಗೆ ಅರ್ಥವಾಗುತ್ತಿಲ್ಲ. ಆಯಾ ಭಾಷೆ ಮಾತನಾಡುವವರು ವಿಂಗಡವಾಗಿ ಹೊರಟರು, ಭಾಗವಾಗಿ ಹೋದರು. ಕಾರಣ ದೇವರ ಜ್ಞಾನಕ್ಕಿಂತ ಮಿಗಿಲಾಗಿ ಮನುಷ್ಯನ ಜ್ಞಾನ ಅಲ್ಲಿ ಕೆಲಸ ಮಾಡಿದಾಗ ದೇವರ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ. ಈ ಲೋಕದ ಜ್ಞಾನ ಹುಚ್ಚುತನವನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ಈ ಲೋಕದಲ್ಲಿ ನೀನು ಶಾಸ್ತ್ರಜ್ಞನಾಗಿರಬಹುದು, ತರ್ಕ ನಿಪುಣನಾಗಿರಬಹುದು, ನೀನು ದೇವರ ಜ್ಞಾನ ಪಡೆದುಕೊಳ್ಳದಿದ್ದರೆ ಹುಚ್ಚನೇ ಸರಿ ಎಂಬುದಾಗಿ. ನೋಹನ ಕಾಲದಲ್ಲಿ ದೇವರು ಒಂದು ನಾವೆಯನ್ನು ಕಟ್ಟಲು ನೋಹನಿಗೆ ಹೇಳಿದರು. ನೋಹ ದೇವರ ಜ್ಞಾನದಿಂದ, ದೇವರ ವಾಕ್ಯದಿಂದ ವಿಶ್ವಾಸವಿಟ್ಟು
ಆ ನಾವೆಯನ್ನು ಕಟ್ಟಿದ. ಎಂಥ ಬಲವಾದ ಭದ್ರವಾದ ಕೋಟೆಯಾಗಿತ್ತು ಆ ನಾವೆ. 40 ದಿನ ಹಗಲಿರುಳು ಜಲಪ್ರಳಯ ಬಂದು ಇಡೀ ಜಗತ್ತು ನೀರಿನಲ್ಲಿ ಮುಳುಗಿ ಹೋದರೂ ಸಹ ದೇವರ ಜ್ಞಾನದಲ್ಲಿ ಕಟ್ಟಲ್ಪಟ್ಟ ನಾವೆ ನಿಂತುಕೊಂಡಿತ್ತು. ಸುಭದ್ರವಾಗಿ ಅದರೊಳಗಿದ್ದವರು ಸಂರಕ್ಷಣೆಯನ್ನು ಪಡೆದುಕೊಂಡರು. ಆದರೆ ಮನುಷ್ಯ ತನ್ನ ಸ್ವಂತ ಜ್ಞಾನದಿಂದ ಟೈಟಾನಿಕ್ ಶಿಪ್ಪನ್ನು ಕಟ್ಟಿದ. ಇದರಲ್ಲಿ 1 ತಿಂಗಳು ವಾಸ ಮಾಡಬಹುದು, ಇದರಲ್ಲಿ ಎಲ್ಲ ಸುಖಭೋಗಗಳು ಇರುತ್ತದೆ, ಇಗೋ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಕಟ್ಟಿದೆವು ಎಂದು. ದೇವರಿಲ್ಲದೆ ಅವರು ಮಾಡಿದ ಕಾರಣ ಅದು ಕೆಲವೇ ದಿನಗಳಲ್ಲಿ ಬಂಡೆಗೆ ಒಡೆದು ನುಚ್ಚು ನೂರಾಗಿ ಹೋಯಿತು. ಮನುಷ್ಯನ ಜ್ಞಾನವನ್ನು ಭಂಗ ಮಾಡುವವರಾಗಿದ್ದಾರೆ ದೇವರು. ದೇವರ ಜ್ಞಾನವನ್ನು ಆಶ್ರಯಿಸಿಕೊಳ್ಳುವವನು ಧನ್ಯನು, ಭಾಗ್ಯವಂತನು. ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಪ್ರವಾದಿ ಯೆಶಾಯ 44 ವಚನ 25. ಸುಳ್ಳು ಶಕುನ ಹೇಳುವವರನ್ನು ನಿರರ್ಥಕಗೊಳಿಸುವವನು ನಾನೇ, ಕಣಿ ಹೇಳುವವರನ್ನು ಮರಳುಗೊಳಿಸುವವನು ನಾನೇ, ವಿವೇಕಿಗಳೊಡನೆ ವಾದಿಸಿ ಅವರ ವಿವೇಕವೇ ಅವಿವೇಕವೆಂದು ತೋರಿಸುವವನು ನಾನೇ. ನನ್ನ ದಾಸನ ಮಾತನ್ನಾದರೂ ದೃಢೀಕರಿಸುವವನು ನಾನು, ನನ್ನ ದೂತರ ಯೋಜನೆಯನ್ನು ಸಫಲಗೊಳಿಸುವನು ನಾನು. ಕಣಿ ಹೇಳುವವರು, ಶಾಸ್ತ್ರ ಹೇಳುವವರು, ಇವರ ಮಾತುಗಳು, ಇವರ ಪ್ರಾಫಸ್, ಇವರ ಪ್ರವಾದನೆಗಳನ್ನು ನಾನು ಸುಳ್ಳಾಗಿ ಮಾರ್ಪಡಿಸಿ ಬಿಡುತ್ತೇನೆ. ನನ್ನ ವಾಕ್ಯ ಆಕಾಶ ಭೂಮಿ ಅಳಿದು ಹೋದರು ದೇವರ ವಾಕ್ಯ ಎಂದಿಗೂ ಅಳಿಯುವುದಿಲ್ಲ. ಈ ವಾಕ್ಯ ನೆರವೇರುವಂತೆಯೇ ನಾನು ಮಾಡುತ್ತೇನೆ ಎಂಬುದಾಗಿ. ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಯಾಕೆ ಲೋಕದಲ್ಲಿ 2 ರೀತಿಯ ಜನರಿದ್ದಾರೆ, 2 ಮಾರ್ಗದಲ್ಲಿದ್ದಾರೆ? ಇದು ದೇವರ ಚಿತ್ತವೇ ಆಗಿದೆ. ಯಾರು ದೇವರ ಕರುಣೆಗೆ ಪಾತ್ರರಾಗಿದ್ದಾರೋ ಅವರು ದೈವಿಕ ಮಾರ್ಗವನ್ನು ಕಂಡುಕೊಳ್ಳುವವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಇದು ದೇವರ ಚಿತ್ತವಾಗಿದೆ. ತನ್ನ ಸ್ವಂತ ಲೋಕದ ಜ್ಞಾನದಿಂದ ದೇವರನ್ನು ಅರಿತುಕೊಳ್ಳಲು ಸಾಧ್ಯವಾಗದೆ ಹೋಯಿತು. ಅದಕ್ಕಾಗಿ ದೇವರೊಂದು ಪ್ಲಾನ್ ಮಾಡಿದ್ರು. ನಾವು ಸಾರುವ ಹುಚ್ಚುತನ, ಶಿಲುಬೆಯ ಸಂದೇಶ, ದೇವರ ವಾಕ್ಯ ಅನೇಕರಿಗೆ ಹುಚ್ಚುತನವಾಗಿದೆಯಲ್ಲ, ಈ ಹುಚ್ಚುತನ ಎಂಬ ಸಂದೇಶವನ್ನು ನಂಬಿ ವಿಶ್ವಾಸವುಳ್ಳವರನ್ನು ರಕ್ಷಿಸುವುದು ದೇವರಿಗೆ ಉತ್ತಮವೆನಿಸಿತು. ದೇವರ ಚಿತ್ತ ಅದು. ಅವರು ಜ್ಞಾನದಲ್ಲಿ ನನ್ನನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ, ನನ್ನ ಜ್ಞಾನ ಏನೂ ಇಲ್ಲ ಎಂದು ಯಾರು ಚಿಕ್ಕ ಮಗುವಿನಂತೆ ದೇವರ ಬಳಿ ಬರುತ್ತಾರೋ, ದೇವರ ಈ ಸುವಾರ್ತೆಯನ್ನು ಕೇಳಿ ನಂಬುತ್ತಾರೋ, ಹುಚ್ಚುತನವೆಂಬ ಈ ಸುವಾರ್ತೆ. ಯಾಕೆ ಇದು ಹುಚ್ಚುತನ? ಶಿಲುಬೆ ಮೇಲೆ ಬೆತ್ತಲೆಯಾಗಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾಗದೆ ಸತ್ತ ಒಬ್ಬ ಮನುಷ್ಯ ಇಡೀ ಲೋಕವನ್ನು ರಕ್ಷಣೆ ಮಾಡುತ್ತಾನೆಯೇ, ಇದು ಹೇಗೆ ಸಾಧ್ಯ ಎಂದು ಅವಹೇಳನೆ ಮಾಡಿದರು. ಅದು ಹುಚ್ಚುತನವಾಗಿ ಅವರಿಗೆ ಕಂಡು ಬಂದಿತು. ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಯೇಸು ಮನುಷ್ಯರ ಕಣ್ಣಿಗೆ ಶರೀರ ರೂಪದಲ್ಲಿದ್ದ ಒಬ್ಬ ಮನುಷ್ಯನಾಗಿದ್ದರೂ ಸಹ ದೇವರ ವಿಷಯದಲ್ಲಿ ದೈವತ್ವವನ್ನು ಪ್ರಕಟಪಡಿಸುವ ದೇವರ ಪುತ್ರನಾಗಿದ್ದ. ಶಿಲುಬೆಯ ಮೇಲೆ ಬಲಹೀನಾವಸ್ಥೆಯಲ್ಲಿ ಮರಣ ಹೊಂದಿದರೂ ಸಹ ಆ ಮರಣದ ಮೂಲಕ ಇಡೀ ಲೋಕವನ್ನು ರಕ್ಷಣೆ ಮಾಡುವುದು ದೇವರ ಚಿತ್ತವೇ ಆಗಿತ್ತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಇಂದು ಅನೇಕರಿಗೆ ಹಾಸ್ಯಾಸ್ಪದ. ಯೇಸುವನ್ನು ನಂಬು, ಯೇಸುವಿನ ರಕ್ತ ನಿನ್ನ ಪಾಪಗಳನ್ನು ಕ್ಷಮಿಸುತ್ತದೆ ಎಂದು ಹೇಳುವಾಗ ಅವರಿಗೆ ಹಾಸ್ಯಾಸ್ಪದ. ಹೇಗೆ ಆ ರಕ್ತ ಇನ್ನು ಎಲ್ಲಿದೆ ಅನ್ನುವ ರೀತಿಯಲ್ಲಿ. ಅದಕ್ಕಾಗಿ ಪ್ರಭು ಯೇಸು ಸ್ವತಃ ನುಡಿದರು. ಮತ್ತಾಯ 11 ವಚನ 25ರಲ್ಲಿ ಸುಪ್ರೀತ ಸಂಕಲ್ಪ, ದೇವರ ದಿ ಬೆಸ್ಟ್ ಪ್ಲಾನ್, ಸುಪ್ರೀತ, ದೇವರಿಗೆ ಮೆಚ್ಚುಗೆಯಾದ ಚಿತ್ತ. 11:25 ಮತ್ತಾಯ. ಆ ಸಮಯದಲ್ಲಿ ಯೇಸು ಸ್ವಾಮಿ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ದೊಡ್ಡ ದೊಡ್ಡ ಮೇಧಾವಿಗಳಿಗೂ ಈ ವಿಷಯವನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ಸಂಕಲ್ಪ ಅಂದರೆ ಚಿತ್ತ, ಸುಪ್ರೀತ ಅಂದರೆ ಮೆಚ್ಚುಗೆಯಾದ ಚಿತ್ತ.
ಈ ಲೋಕದ ದೊಡ್ಡ ದೊಡ್ಡ ಜ್ಞಾನಿ, ಈ ಲೋಕದ ಜ್ಞಾನ ಅಳಿದು ಹೋಗುವಂಥದ್ದು. ಈ ಲೋಕದ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಸ್ವರ್ಗೀಯ ರಹಸ್ಯಗಳು, ಶುಭ ಸಂದೇಶ, ರಕ್ಷಣೆಯ ಸುವಾರ್ತೆ ಮರೆಮಾಡಲ್ಪಟ್ಟಿದೆ. ಅವರು ಗ್ರಹಿಸಿಕೊಳ್ಳಲಾರದೆ ಹೋಗುತ್ತಾರೆ. ಕೂಸುಗಳಂತೆ ಬರುವವರಿಗೆ ದೇವರಿದನ್ನು ಪ್ರಕಟಪಡಿಸುವವರಾಗಿದ್ದಾರೆ. 24ನೇ ವಚನ, ಆದರೆ ಯಹೂದ್ಯರಾಗಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ, ಇದು ದೇವರ ಕರೆ ಬಹಳ ಮುಖ್ಯ, ದೇವರ ಆಯ್ಕೆ ಮುಖ್ಯ, ದೇವರ ಕರುಣೆ ಮುಖ್ಯ, ದೇವರ ಕೃಪೆ ಮುಖ್ಯ. ದೇವರನ್ನು ಅರಿತುಕೊಳ್ಳಲು ಯಾರೆಲ್ಲ ದೇವರಿಂದ ಕರೆ ಹೊಂದಿದ್ದರೆ, ಅವನು ಯಹೂದ್ಯನಾಗಿರಲಿ, ಗ್ರೀಕನಾಗಿರಲಿ, ಕ್ರೈಸ್ತನಾಗಿರಲಿ, ಅಕ್ರೈಸ್ತನಾಗಿರಲಿ, ಯಾರೇ ಆಗಿರಲಿ, ಅವನಿಗೆ ದೇವರ ಕರೆ ಇದ್ದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ, ದೇವರ ಜ್ಞಾನವಾಗಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡೋಣ. ನನ್ನ ಯೇಸು ನನ್ನ ರಕ್ಷಕ ದೇವರ ಶಕ್ತಿಯಾಗಿದ್ದಾರೆ, ದೇವರ ಜ್ಞಾನವಾಗಿದ್ದಾರೆ. ಯೇಸು ಎಂದರೆ ದೇವರು, ಯೇಸು ಎಂದರೆ ದೇವರ ಶಕ್ತಿ, ಯೇಸು ಎಂದರೆ ದೇವರ ಜ್ಞಾನ, ಯೇಸು ಎಂದರೆ ದೇವರೇ ಆಗಿದ್ದಾರೆ. ಯೇಸು ಎಂದರೆ ದೇವರ ಶಕ್ತಿ, ಪರಿಶುದ್ಧಾತ್ಮರಾಗಿದ್ದಾರೆ. ಯೇಸು ಎಂದರೆ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನ ಎಂಬುದು ಮಾನವ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು. ಇವತ್ತು ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ಹಲೆಲಿಯಾ 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 ಎಂದು ಪ್ರಾರ್ಥನೆ ಮಾಡುವ ಜನರ ಒಂದು ಗುಂಪನ್ನು ನೋಡಿ ಅನೇಕರು ಹೀಯಾಳಿಸುತ್ತಾರೆ. ಏನಿದು ಇವರು ಹೋಗಿ ಹೀಗೆ ಕಿರ್ಚಾಡ್ತಾರೆ, ಹೀಗೆ ಕಿರ್ಚಾಡಿದ್ರೆ ದೇವರು ಬಂದ್ಬಿಡ್ತಾರಾ, ಹೀಗೆ ಇವರು ಕುಣಿದಾಡುತ್ತಾರೆ ಅಂತ. ನಾವು ದೇವರಲ್ಲಿ ಹುಚ್ಚರು ಎಂದು ಕರೆಯಲ್ಪಡಲಾಗುತ್ತದೆ. ಯಾರ ಕುರಿತು ನಾವು ಹುಚ್ಚರಾಗಿದ್ದೇವೆ? ದೇವರ ಕುರಿತು ಹುಚ್ಚರಾಗಿದ್ದೇವೆ. ಸ್ತೋತ್ರವಾಗಲಿ. ದೇವರ ಕುರಿತು ನಾವು ಹುಚ್ಚರಾಗಿರುವುದು, ಮನುಷ್ಯ ಎಷ್ಟೇ ದೊಡ್ಡ ಜ್ಞಾನಿ ಇದ್ದರೂ ಅವನಿಗಿಂತಲೂ ನಾವು ಶ್ರೇಷ್ಠರು. ದೇವರ ದೌರ್ಬಲ್ಯ ಎಂಬುದು ಮಾನವ ಶಕ್ತಿಗಿಂತಲೂ ಪ್ರಬಲವಾದುದು. ದೇವರ ದೌರ್ಬಲ್ಯ ಎಂದರೇನು? ಈಗ ನೋಡಿ, ಸಾಮಾನ್ಯ ಜನರು ತಮ್ಮನ್ನು ಯಾರಾದರೂ ನೋಯಿಸಿದ್ರೆ ಅವ್ರನ್ನ ಕ್ಷಮಿಸೋದಿಲ್ಲ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ಹೀಗೆ ಇರ್ತಾರೆ. ಆದರೆ ದೇವರ ಮಕ್ಕಳು ಬಲಹೀನತೆ 7 ಸಾರಿ ಅಲ್ಲ 70 ಸಾರಿ ಬಂದರೂ ಕ್ಷಮಿಸಲು ನಾವು ಸಿದ್ಧರಾಗಿರುತ್ತೇವೆ. ಕಾರಣ ಏನು? ಅದು ನಮ್ಮ ಬಲಹೀನತೆ ಎಂದು ಜನರು ನೋಡಬಹುದು. ಅದು ಬಲಹೀನತೆ ಅಲ್ಲ, ಅದು ಮನುಷ್ಯನ ಶಕ್ತಿಗಿಂತಲೂ ಪ್ರಬಲವಾದ ಗುಣವಾಗಿದೆ, ಕೃಪೆಯಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯವನ್ನು ಮರೆಮಾಚಿ ಕೂಸುಗಳಂತೆ ಇರೋವರಿಗೆ, ಮಕ್ಕಳಂತವರಿಗೆ ಈ ಶುಭ ಸಂದೇಶದ ಬೆಳಕನ್ನು ನೀವು ಪ್ರಕಟ ಮಾಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಕ್ಕಳಂತೆ ನೀವು ಮನಪರಿವರ್ತನೆ ಹೊಂದದಿದ್ದರೆ ದೇವರ ಸಾಮ್ರಾಜ್ಯವನ್ನು ಸೇರಲಾರಿರಿ. ಈ ಮಗುವಿನಂತಿರುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠನು ಎಂದು ನುಡಿದಿದ್ದೀರಿ. ನಮ್ಮನ್ನು ಈಗ ತಾನೇ ಹುಟ್ಟಿದ ಕೂಸುಗಳಂತೆ ಹೊಸ ಸೃಷ್ಟಿಗಳಾಗಿ ಮಕ್ಕಳನ್ನಾಗಿ ಮಾರ್ಪಡಿಸಿರಿ. ಆ ಮುಗ್ಧ ಮನಸ್ಸು, ಪಾತಿವೃತ್ಯ, ಪರಿಶುದ್ಧತೆ, ದೇವರಲ್ಲಿ ಸಂಪೂರ್ಣವಾದ ನಂಬಿಕೆ, ಪವಿತ್ರಾತ್ಮರ ಕೈ ಹಿಡಿದು ನಡೆಸಲ್ಪಡುವ ಜೀವನ, ಆ ಮಕ್ಕಳಂತೆ ನಮ್ಮೊಬ್ಬೊಬ್ಬರನ್ನು ನೀವು ಮಾರ್ಪಡಿಸಿ ಯೇಸುವಿನಲ್ಲಿ ದೇವರ ಪುತ್ರರಾಗಿ ಜೀವಿಸುವ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. ಯೇಸುವಿನಲ್ಲಿ ಇರುವವರಿಗೆ ಪ್ರಭು ಯೇಸು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ಈ ಸಮಯದಲ್ಲಿ ಯಾರೆಲ್ಲ ಬಲಹೀನಾವಸ್ಥೆಯಲ್ಲಿ ನಿಶಕ್ತರಾಗಿ ಹಾಸಿಗೆ ಪೀಡಿತ ರೋಗಿಗಳಾಗಿದ್ದಾರೋ, ಶಾರೀರಿಕವಾಗಿ ಮಾನಸಿಕವಾಗಿ ಬಳಲಿ ಹೋಗಿದ್ದಾರೋ, ಅವರೆಲ್ಲರ ಮೇಲೆ ಯೇಸುವಿನ ಶಕ್ತಿ, ದೇವರ ಶಕ್ತಿ ಅಭಿಷೇಕವಾಗಿ ಇಳಿದು ಬರಲಿ. ಯೆಶಾಯ 40:26 ಮೇಲ್ಪಟ್ಟು, ನಾನು ಸೋತು ಹೋದವನಿಗೆ ನವ ಚೈತನ್ಯವನ್ನು, ಬಲವೇ ಇಲ್ಲದ ನಿರ್ಬಲನಿಗೆ ಬಹು ಬಲವನ್ನು ಅನುಗ್ರಹಿಸುತ್ತೇನೆ. ಯುವಕರು ನಡೆದರೆ ದಣಿಯುವರು, ಓಡಿದರೆ ಬಳಲುವರು. ಯೇಸುವಿನಲ್ಲಿ ವಿಶ್ವಾಸವಿಟ್ಟವರು ಎಷ್ಟು ನಡೆದರೂ ದಣಿಯುವುದಿಲ್ಲ, ಎಷ್ಟು ಓಡಿದರೂ ಬಳಲುವುದಿಲ್ಲ. ಹದ್ದಿಗೆ ಯೌವನ ಮರುಕಳಿಸುವಂತೆ ಬಲಾಭಿವೃದ್ಧಿ, ಶಕ್ತಿ, ಸಾಮರ್ಥ್ಯ ಅವರಿಗೆ ಮರುಕಳಿಸಲ್ಪಡಲಿ. ಹಾಸಿಗೆ ಪೀಡಿತ ರೋಗಿಗಳು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡಲಿ. ಅವರ ಶರೀರದಲ್ಲಿರುವ ಎಲ್ಲ ನಿಶಕ್ತಿ ಬಿಡುಗಡೆಯಾಗಲಿ. ಯೇಸು ದೇವರ ಜ್ಞಾನವಾಗಿದ್ದಾರೆ. ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮನೋನೇತ್ರಗಳು ತೆರೆಯಲ್ಪಡಲಿ. ದೇವರ ಜ್ಞಾನದಿಂದ ಅವರು ತುಂಬಿಸಲ್ಪಡಲಿ. ಮಾನುಷಿಕವಾದ ಜ್ಞಾನ, ಪ್ರಪಂಚದ ಜ್ಞಾನ ಅವರನ್ನು ಬಿಟ್ಟು ಹೋಗಲಿ. ಸೈತಾನನ ಜ್ಞಾನ ಅವರನ್ನು ಬಿಟ್ಟು ಹೋಗಲಿ. ಒಳಿತು ಕೆಡುಕಿನ ಹಣ್ಣನ್ನು ತಿಂದು ಆದಿ ತಂದೆ ತಾಯಿ ಆದಾಮ ಮತ್ತು ಅವ್ವ ಈ ಪ್ರಪಂಚದ ಜ್ಞಾನದಲ್ಲಿ ಬೆಳೆದರು. ನಾವಾದರೂ
ಯೇಸುವಿನ ವಾಕ್ಯದಲ್ಲಿ ಜೀವ ವೃಕ್ಷವಾದ ಯೇಸುವಿನ ಸತ್ಫಲ ತಿಂದು ಪವಿತ್ರಾತ್ಮರ ಸುಜ್ಞಾನದಲ್ಲಿ ಬೆಳೆಯುವಂತೆ, ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಸಂತತಿ ಸಂತಾನವನ್ನು ಆಶೀರ್ವದಿಸಿ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.